ಇದು ನಮ್ದು 3ನೇ ಜನರೇಷನ್. ಸಿ ಪ್ರಭಾಕರ್ ಅಂಕಲ್ ಇದ್ದಾಗ ನಮ್ಮ ತಾತ ಜೊತೆಗೆ ಒಂದು 40-45 ಸಿನಿಮಾ ಅವರು ಒಟ್ಟಿಗೆ ಮಾಡಿದ್ದಾರೆ. ಅಂಡ್ ನಮ್ಮ ಮನೆಯಲ್ಲಿ ಒಂಥರ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಹೇಳ್ತಾರಲ್ಲ, ಅಂಕಲ್ ಎಲ್ಲ ಒಂಥರ ಅಡ್ಡ ಇದ್ದಂಗೆ. ಈ ವಜ್ರಮುನಿ ಸರ್ ಆಗಿರ್ಬೋದು, ತುಗುದೀಪ ಶ್ರೀನಿವಾಸ ಅಪ್ಪಾಜಿ ಆಗಿರ್ಬೋದು, ಹಾಗೆ ದಿನೇಶ್ ಅಪ್ಪಾಜಿ ಆಗಿರ್ಬೋದು, ಮತ್ತೆ ಸುಧೀರ್ ಅಪ್ಪಾಜಿ ಆಗಿರ್ಬೋದು, ಪ್ರಭಾಕರ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರಂತೆ ಮನೇಲಿ. ಸೊ ಅದಾಯ್ತಾ, ಅದಾದ್ಮೇಲೆ ಅಂಕಲ್ ಜೊತೆ ತಿರ್ಗಾ ಪ್ರಭಾಕರ್ ಅಂಕಲ್ ಸಿನಿಮಾ ಮಾಡಿದ್ರು. ಪ್ರೇಮ ಯುದ್ಧ ಅಂತ, ಮತ್ತೆ ರೋಜಾವೆ ಕೀಳಾಗೈತೆ ತಮಿಳ್ ಸಿನಿಮಾಸ್ ಒಂದು 3-4 ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಈಗ ಬಲರಾಮನಾಗಿ ನಮ್ಮ ವಿನೋದ್ ಬ್ರದರ್ ಬರ್ತಾ ಇದ್ದಾರೆ. ಸೊ ವಿನೋದ್ ಅವರು ಡೆಫಿನೆಟ್ಲಿ ಸಕಲ ಕಾಣಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಈ ತರ ಟೇಕಿಂಗ್ಸ್ ಇದೆಲ್ಲ ಈಗ ಆ ದಿನಗಳು ನೋಡಾದ್ಮೇಲೆ ತಿರ್ಗಾ ಅದೇ ಫ್ಲೇವರ್, ಅದೇ ಫೀಲ್, ಆ ವೈಬ್ಸ್ ಸಿಕ್ಕಿದ್ದು ನಮ್ಗೆ ತಿರ್ಗಾ ಬಲರಾಮ ಅಲ್ಲಿ. ಸೊ ಡೆಫಿನೆಟ್ಲಿ ಈ ಮೂವಿ ನೋಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಚೈತನ್ಯ ಸರ್ ಬಗ್ಗೆ, ಅಣ್ಣನ ಜೊತೆ 3-4 ಸಿನಿಮಾ ಮಾಡಿದ್ದಾರೆ. ಆಕೆ ಇರ್ಬೋದು, ಅಮ್ಮ ಐ ಲವ್ ಯು ಇರ್ಬೋದು, ಆಟಗಾರ ಇರ್ಬೋದು. ಸೊ ನಾನು ಯಾವಾಗ್ಲೂ ಸಿಕ್ಕಿದಾಗ ಹೇಳ್ತಾ ಇರ್ತೀನಿ, ಸರ್ ನಮಗೂ ಒಂದು ಸಿನಿಮಾ ಮಾಡ್ರಿ, ದಯವಿಟ್ಟು ಒಂದು ಸಿನಿಮಾ ಮಾಡಿ.